ಪುಂಡಿ ಸೊಪ್ಪು ಮತ್ತು ನುಚ್ಚು ಹಾಕಿಬಿಟ್ಟು ಸೂಪರಾಗಿರುವ ಒಂದು ಪಲ್ಯ ಮಾಡೋಣ. ಚಪಾತಿ ರೊಟ್ಟಿಗೆ ತುಂಬ ಸೂಪರಾಗಿರುತ್ತೆ. ಬನ್ನಿ ಮಾಡೋಣ ಹೇಗಂತ. ಇಲ್ಲಿ ನೋಡಿ ಪುಂಡಿ ಸೊಪ್ಪು ತೊಗೊಂಡಿದ್ದೀನಿ. ಈ ರೀತಿಯಾಗಿರುತ್ತೆ ನೋಡಿ, 3 ಎಲೆಗಳು ಕೂಡ್ದಂಗೆ ಈ ರೀತಿಯಾಗಿರುತ್ತೆ, ಒಂಥರ ಸ್ಟಾರ್ ಥರ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ, ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು 3 ವಿಸಲ್ನ ಕೂಗಿಸ್ಕೋಬೇಕಾಗುತ್ತೆ. ಓಪನ್ ಪ್ಯಾನಲ್ಲಿ ಕೂಡ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬೇಯಿಸಬೇಕು. ನಂತರ ಇಲ್ಲಿ ಒಂದು ಕುಟ್ಟಾಣಿಗೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು. ನನ್ನ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ, ಇದನ್ನು ಕುಟ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಲ್ಲಿ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಇಷ್ಟೇ ನೋಡಿ, ಇಲ್ಲಿ ಹಾಕಿದ್ದೀನಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಇಂಗು. ಇಷ್ಟನ್ನು ಹಾಕಿಬಿಟ್ಟು ನುಣ್ಣಗೆ ಕುಟ್ಕೋಬೇಕು. ಇದನ್ನು ಮಿಕ್ಸಿಯಲ್ಲಿ ಬೇಕಾದ್ರೆ ಕುಟ್ಕೋಬೋದು, ಅಂದರೆ ಮಿಕ್ಸಿ ಮಾಡ್ಕೋಬೋದು. ಬಟ್ ಇಲ್ಲಿ ಕುಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕುಟ್ಟೆ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕುಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆಂದ ಈ ರೀತಿ ಕುಟ್ಟಾಣಿಗಳಲ್ಲಿ ಕುಟ್ಟಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ಒಂದು ಯಾವುದೇ ಪಲ್ಯಗಳನ್ನು ಮಾಡಿದ್ರು ಕುಟ್ಟಾಣಿ ಮೊದಲಿನ ಕಾಲದಲ್ಲೆಲ್ಲ ಹೇಗೆ ರುಬ್ಬಗುಂಡುಗಳಲ್ಲಿ ರುಬ್ತಿದ್ರು, ಆದರೆ ಈ ಕಡೆಯೆಲ್ಲ ಈಗ ಎಲ್ಲ ಮಿಷಿನ್ಗಳು ಬಂದಿದ್ದಾವಲ್ವ. ನೋಡಿ, ಈಗ ಕುಟ್ಟಿ ಆಗಿದೆ. ಇಷ್ಟು ನುಣ್ಣಗೆ ಕುಟ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಸೊಪ್ಪು ಕೂಡ ಇಲ್ಲಿ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 3 ವಿಸಲ್ ಹಾಕ್ಸಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಾನಿಲ್ಲಿ ಯಾವ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಪಲ್ಯನ ರೆಡಿ ಮಾಡ್ತೀನೋ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸುಮ್ಮನೆ ಅದರಲ್ಲಿ ಇದರಲ್ಲಿ ಹಾಕೋದು ಯಾಕೆ ಅಂತ. ನೋಡಿ, ಈಗ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ಮ್ಯಾಶರ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ನುಣ್ಣಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಲೋಟದಿಂದ ಬೇಕಾದ್ರೆ ಕಿವುಚ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲೂ ಕೂಡ ಹಾಕ್ಬೋದು. ಬಟ್ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಈಗ ನುಣ್ಣಗಾಗಿದೆ. ಇವಾಗ ನಾವು ಕುಟ್ಟಿರುವಂಥ ಒಂದು ಮಸಾಲೆ ಇತ್ತಲ್ಲ, ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಖಾರವಾಗಿ ಮಾಡೋದು ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಂತರದಲ್ಲಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ನಾನು ಗ್ಯಾಸ್ ಆನ್ ಮಾಡಿಲ್ಲ, ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಮಿಕ್ಸ್ ಆಗಿದೆ. ಇದರ ಜೊತೆಗೆ ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ 1 ರಿಂದ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ನಿಮ್ಮ ಅಡುಗೆ ಎಣ್ಣೆ ನೀವು ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಬೇಗನೆ ಆಗುತ್ತೆ. ನೀವು ತಣ್ಣೀರು ಬೇಕಾದರೆ ಹಾಕ್ಬೋದು, ಬಟ್ ಈ ರೀತಿ ಮಾಡೋದ್ರಿಂದ ಬೇಗ ರೆಡಿ ಆಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೋದು. ನನಗೆ ಉಪ್ಪಿನ ಅವಶ್ಯಕತೆ ಇಲ್ಲ ಅನ್ನಿಸ್ತು, ನಂತರದಲ್ಲಿ ನೋಡಿ ಹಾಕ್ಕೊಳ್ತೀನಿ. ನೋಡಿ, ಇವಾಗ ನೀರು ಹಾಕಾದ್ಮೇಲೆ ಇಲ್ಲಿ ಶೇಂಗಾ ಬೀಜ ಅಂತ ಕಡಲೆ ಬೀಜನ ಸ್ವಲ್ಪ ನೆನೆಸಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಇದೆಲ್ಲ ಹಾಕಿಬಿಟ್ಟು ಅಂದರೆ ವಿಸಲ್ ಹಾಕ್ತಾರೆ, ನಾನು ಹಾಗೆ ಹಾಕಿದ್ದೀನಿ. ಆದರೆ ಬೆಂದುಬಿಡುತ್ತೆ ಅದು ನೀರು ಕುದಿಯುವಾಗ. ನೋಡಿ, ಇಲ್ಲಿ ನೀರು ಚೆನ್ನಾಗಿ ಕುದಿ ಬಂದಿದೆ. ಇಲ್ಲಿ ನಾನು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಕುದಿಯುವಂಥ ನೀರಿಗೆ ಹಾಕ್ತಾಯಿದ್ದೀನಿ. 2 ಚಮಚ ಹಾಕಿದರೆ ಸಾಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಸೇಮ್ ನಾವು ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿದು ಮಾಡಬೇಕಷ್ಟೆ. ಚೆನ್ನಾಗಿ ಅರಳಬೇಕಿದು. ಒಂದು ನುಚ್ಚೇನು ಹಾಕಿದ್ದೀವಿ. ನೀವು ಗೋಧಿ ನುಚ್ಚಿಲ್ಲ ಅಂದರೆ ಬೇಕಾದರೆ ನೀವು ಅಕ್ಕಿ ನುಚ್ಚಿರುತ್ತಲ್ಲ ಅದನ್ನು ಹಾಕ್ಬೋದು, ಇಲ್ಲ ಅಂದರೆ ಅಲ್ಲಿ ಜೋಳದ ನುಚ್ಚು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋಗಳನ್ನು ನೆಕ್ಸ್ಟ್ ನಂತರ ದಿನಗಳಲ್ಲಿ ಹಾಕ್ತೀನಿ ನಾನು. ನೋಡಿ, ಸಿಂಪಲಾಗಿ ಇದನ್ನು ಕುದಿಸಿದ್ರೆ ಮುಗಿದೋಯ್ತು. ನಮ್ಮ ಒಂದು ಪುಂಡಿ ಸೊಪ್ಪಿನ ಪಲ್ಯ, ನುಚ್ಚು ಪಲ್ಯ ರೆಡಿ ಆಯಿತು. ನೋಡಿ, ಸ್ವಲ್ಪ ತಣ್ಣಗಾಗ್ತಾ ಬಂದಂಗೂ ಸ್ವಲ್ಪ ಗಟ್ಟಿ ಬರ್ತಾ ಹೋಗುತ್ತೆ. ಇದಕ್ಕೆ ನಾನು ಚಪಾತಿ ಮಾಡಿದ್ದೆ. ಚಪಾತಿ ಜೊತೆ ಅಂತೂ ಸೂಪರಾಗಿತ್ತು. ಬಿಸಿ ಬಿಸಿ ಚಪಾತಿ, ಬಿಸಿ ಬಿಸಿ ಪುಂಡಿ ಸೊಪ್ಪು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಪುಂಡಿ ಸೊಪ್ಪು ಇತ್ತು ಅಂದರೆ ಈ ರೀತಿಯಾಗಿ ಟ್ರೈ ಮಾಡ್ಕೊಳ್ಳಿ. ಅದು ಹುಳಿಚಿಕ್ಕ ಅಂತ ಸಿಗುತ್ತೆ, ಅದರಲ್ಲೂ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅವರಿಗೆಲ್ಲರೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.